ಇವತ್ತೊಂಥರ ಅನ್ಲಕ್ಕಿ ಡೇ ಅಂತಲೇ ಹೇಳ್ಬೋದಿತ್ತು. ಬಿಕಾಸ್ ಫುಲ್ ಬೇಜಾರು. ಯಾಕೆ ಅಂದರೆ ಬೆಳಗ್ಗೆ ಇನ್ಫ್ಯಾಕ್ಟ್ ಅದನ್ನು ಅರ್ಗಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ನಾವು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾವು ಒಂದು ನನ್ನ ಬಹುದಿನದ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಒಂದು ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ಆಮೇಲೆ ಪೂರ್ತಿ ವಿಡಿಯೋನ ನೀವು ಹೇಳಕ್ಕೆ ಬರ್ತಾಯಿಲ್ಲ ಅಷ್ಟು ಖುಷಿ. ಏನಪ್ಪ ವಿಷಯ ಅಂತ ಇದೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲರೂ ಮಿಸ್ ಮಾಡ್ಕೋಬೇಡಿ. ಗಾಯ್ಸ್ ನಾವು ಸಂಗೀತಕ್ಕೆ ಬಂದಿದ್ದೀವಿ, ನಮ್ಮಮ್ಮ ಗಿರಿಯಾಸಿಗೆ ಬಂದಿದ್ದೀನಿ ಅಂತಾರೆ. ಸಂಗೀತಕ್ಕೆ ಬಟ್ ಇವಾಗಲಿಲ್ಲ. ತುಮಕೂರಲ್ಲಿ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಅಂದರೆ ಸಿಟಿ ಸೈಡ್ ಎಲ್ಲ ಬಂದು ನಾನು ಯಾವತ್ತೂ ವ್ಲಾಗ್ ಮಾಡಿರಲಿಲ್ಲ, ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನನ್ನ ಕನಸಿನ ಬಹುದೊಡ್ಡ ಡ್ರೀಮ್. ನನ್ನ ಚಿಕ್ಕ ವಯಸ್ಸಿಂದ ಡ್ರೀಮ್ ಇಟ್ಕೊಂಡಿದ್ದೆ ಇದನ್ನು, ಇದೇ ಥರ ಬೇಕು ಅಂತ. ಸೊ ಫೈನಲಿ ಇವತ್ತು ತಗೋತಾ ಇದ್ದೀನಿ. ಇವತ್ತೇ ತಗೋತೀನ ಏನೋ ಎತ್ತ ಗೊತ್ತಿಲ್ಲ ಗೈಸ್. ಸೊ ನೋಡೋಣ ಬನ್ನಿ. ಫಸ್ಟ್ ಸೆಕೆಂಡು ಯೂನಿಲೆಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ ಯೂನಿಲೆಟಲ್ಲಿ ನೋಡೋಣ. ಗಾಯ್ಸ್ ಇಲ್ಲೂ ಇಲ್ಲ, ನಾವೇನು ಹುಡುಕ್ತಿದ್ದೀವೋ ಅದು ಇಲ್ಲೂ ಇಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಯಾಕೋ ನಮ್ಮ ಮನೆ ಬರೋದು ಸರಿ ಇಲ್ಲ ಅನಿಸುತ್ತೆ ಗಾಯ್ಸ್. ಎಲ್ಲಾದರೂ ಹೊರಟ್ರೆ ಯಾರಾದರೂ ಅಡ್ಡ ಬಂದರೆ ನಿಜವಾಗ್ಲೂ ಕೆಲಸ ಆಗಲ್ಲ. ನಮ್ಮ ಮನೆ ಹತ್ರ ಒಬ್ಬರು ಫಸ್ಟ್ ಪಿಜ್ಜಾ ತಿಂದಿದ್ದು, ಅದಾದಮೇಲೆ ತಿಂತಾನೇ ಇದ್ದೀನಿ. ಗಾಯ್ಸ್ ಗೆಸ್ ಮಾಡಿ ನಾನೇನು ತೊಗೊಳಕ್ಕೆ ಹೋಗ್ತಿದ್ದೀನಿ ಅಂತ. ಸಫಾರಿ ಕಾರ್. ಗಾಯ್ಸ್ ಗೆಸ್ ಮಾಡ್ತೀರಾ ನಾನು ಏನು ತೊಗೊಳಕ್ಕೆ ಹೋಗ್ತಿದ್ದೀನಿ ಅಂತ? ನಮ್ಮ ಮೂರನೇ ಆಪ್ಷನ್ ಬಂದು ಡಿಜಿಟಲ್. ನೋಡೋಣ ಇಲ್ಲಾದರೂ ಸಿಗುತ್ತಾ, ನಾವು ಹುಡುಕ್ತಾ ಇರೋದು. ನೋಡೋಣ ಇಲ್ಲಾದರೂ ಸಿಗುತ್ತಾ ಅಂತ. ನಾನು ಹುಡುಕ್ತಿರೋದೇ ಸಿಗ್ತಿಲ್ಲ, ಕಂದ ಹುಡುಕ್ತಿರ. ಎ ಸಿ ಬೇಕಾ? ಅದೇ ಅಲ್ವಾ ಇವಾಗ ತೊಗೋತಾ ಇರೋದು ಗಾಯ್ಸ್. ನಾವು ಇವಾಗ ಬಂದಿರೋದೇ ಎ ಸಿ ತೊಗೊಳಕ್ಕೆ. ಇದೇ ನನ್ನ ಡ್ರೀಮ್. ಅಲ್ಲ ಗಾಯ್ಸ್ ನೋಡಿ, ಸಾಂಗ್ ಹಾಕಿದ್ರು ಸೊ ಕಾಪಿರೈಟ್ಸ್ ಬರುತ್ತೆ ಅಂತ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ. ಯಾವುದು ನನ್ನ ಡ್ರೀಮ್ ಅಂತ ಇವಾಗ ಗೊತ್ತಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗಲಿಂದ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಇದನ್ನು ತೊಗೋಬೇಕು ಅಂತ. ಅದೇ ರೀತಿ ನನಗೆ ಲ್ಯಾಪ್ಟಾಪ್ ತೊಗೋಬೇಕು ಅಂತ ತುಂಬ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಸೊ ಇವಾಗ ಅದು ಕಾಲ ಕೂಡ ಬಂದಿದೆ. ಇಂಜಿನಿಯರಿಂಗ್ ಸೇರಿದಾಗ ತೊಗೋಬೇಕು ಅಂದ್ಕೊಂಡೆ, ಬಟ್ ಪ್ರೈಸ್ನ ನೋಡಿ ಸುಮ್ಮನೆ ಬಿಟ್ಟಿದ್ದೆ. ಬಟ್ ಇವಾಗ ತಗೊಳ್ಳೇಬೇಕಾಗಿರೋ ಸ್ಥಿತಿಯಲ್ಲಿರೋದ್ರಿಂದ ತಗೊಳ್ಳೇಬೇಕು. ಸೊ ನೋಡೋಣ ಅಂತ ಹೋಗಿದ್ವಿ. ಯಾವ್ದು ಇಷ್ಟ ಆಗುತ್ತೆ ನೋಡ್ಬಿಟ್ಟು ತೊಗೊಳ್ಳೋಣ, ಇಲ್ಲ ಏನಾದರೂ ಮಾಡೋಣ ಅಂತ. ಸೊ ಬಂದಾಗಲಿಂದ ಇದು 3ನೇ ಅಂಗಡಿ. ನಾವು ಹುಡುಕ್ತಾ ಇರೋ ಮಾಡೆಲಲ್ಲಿ ನಮಗೆ ಬೇಕಾಗಿರೋ ಥರ ಇಲ್ಲಿ ಸಿಗ್ತಾ ಇರಲಿಲ್ಲ. ಒಂದು ಅನಿಸಿದೇನೆಂದರೆ, ನಾನು ಇಷ್ಟಪಟ್ಟಾಗ ಅಂದರೆ ಆವಾಗಲೇ ತಗೊಬಿಟ್ಟಿದ್ರೆ ಇದರ 2ರಷ್ಟು ಕಮ್ಮಿ ಆಗ್ತಿತ್ತು ದುಡ್ಡು. ಬಟ್ ಇವಾಗ 10ರಷ್ಟು ಜಾಸ್ತಿಯಾಗಿ ಹೋಗಿದೆ. ಇಷ್ಟ ಈ ಕಾರ್ ನೋಡ್ತಿದ್ದೀರಲ್ಲ, ಇದು ಈ ಎಲೆಕ್ಟ್ರಿಕ್ ಕಾರ್ನ ತುಂಬ ಚಿಕ್ಕದಾಗಿ ಕ್ಯೂಟಾಗಿದೆ. ಎಲ್ಲಿ ನೋಡಿದ್ರು ಇದು ಓಡಿಸ್ತಾ ಇರ್ತಾರೆ, ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೆ. ಇನ್ಫ್ಯಾಕ್ಟ್ ಈ ಕಾರ್ನ ಹೆಣ್ಮಕ್ಳೇ ಜಾಸ್ತಿ ಓಡಿಸ್ತಾ ಇದ್ದಿಂದ ನಾನು ನೋಡಿದ್ದು. ಸೊ ಅಲ್ಲಿ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದ್ವಿ. ಎಷ್ಟೈತೆ ನ್ಯಾನೋ ಕಾರಲ್ಲ, ಇದು ಎಲೆಕ್ಟ್ರಿಕ್ ಕಾರ್. ನಾವು ಇವ್ರು ತಗ್ತಿರ್ಲಿಲ್ಲ ಅವತ್ತು, ಬಂದಿರಲಿಲ್ಲ. ಕಂದು ದೊಡ್ಡದಿಲ್ಲ, ಎ ಸಿ ಏನಿಲ್ಲ, ನಿದ್ದೆ ಬಂದೈತೆ ಓಕೆ ಅಂತ ಅವಳವಳು. ಸ್ವಲ್ಪ ಸುಮ್ಮನೆ ಹೆಂಗಾದ್ರೂ ಬಂಡವಾಳ ಆಗ್ತೀವಿ ಅಂದರೆ ಎಷ್ಟು ಕಷ್ಟ ಆಯಿತು ಗೈಸ್. ಟೈಮ್ ನೋಡಿ ಅಲ್ಲೇ 8 ಗಂಟೆ ಆಗ್ತೈತೆ, ನಮಗಿನ್ನೂ ಹುಡುಕ್ತಾ ಸರಿಯಾಗಿ ಸಿಗ್ತಾನೆ ಇಲ್ಲ. ಸೊ ಹೇಳಿದ್ದೀನಿ ಕಣಮ್ಮ, ದಾರಿ
ಸೊ ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಯಾಕಂದರೆ ಒಂದೇ ಸತಿ ಬಂಡವಾಳ ಹಾಕೋದು ಅದನ್ನು ನೀಟಾಗಿ ಹುಡುಕ್ಬಿಟ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಯಾವುದಾದ್ರು ತೊಗೊಂಡು ನಮಗೆ ಇಷ್ಟ ಇಲ್ಲ ಅಂದರೂ ಅದನ್ನು ತೊಗೊಂಡು ಫೋರ್ಸ್ಫುಲಿ ಅದನ್ನು ಉಪಯೋಗ್ಸೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಇದು ಕಮ್ಮಿ ಬಜೆಟ್ ಏನಲ್ಲ, ನಾವು ಇನ್ವೆಸ್ಟ್ ಮಾಡ್ತಿರೋದು ಜಾಸ್ತಿ ಬಜೆಟ್. ಚಪ್ರಿಸ್ತಾ ಇದ್ದಾಳೆ, ಚಪ್ರಿಸ್ತಾ ಇದ್ದಾಳೆ. ತಿಂದು ತಿಂದು ನಾವು ಪಾನಿಪುರಿ ತಿಂದು. ಗಾಯ್ಸ್ ಇವತ್ತೊಂಥರ ಅನ್ಲಕ್ಕಿ ಡೇ ಅಂತಲೇ ಹೇಳ್ಬೋದಿತ್ತು. ಬಿಕಾಸ್ ಏನು ಅಂದ್ಕೊಂಡಿರೋದು ಯಾವ ಕೆಲಸನೂ ಆಗಿಲ್ಲ. ಬೆಳಗ್ಗೆಯಿಂದ ಫುಲ್ ಬೇಜಾರು. ಯಾಕೆ ಅಂದರೆ ಬೆಳಗ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಕೌಂಟಿಗೆ. ಇನ್ಫ್ಯಾಕ್ಟ್ ಅದನ್ನು ಅರ್ಗಿಸ್ಕೊಳ್ಳೋ ಅಷ್ಟರಲ್ಲಿ ಕಾಪಿರೈಟ್ ಸ್ಟ್ರೈಕ್ನ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ನಾವು ಹೋಗಿದ್ದು ಒಂದು ಕೆಲಸದ ರಿಲೇಟೆಡ್ ಅದು ಆಗಿಲ್ಲ. ಅಂದರೆ ಏನೋ ತೊಗೊಳಕ್ಕಂತ ಹೋಗಿದ್ದು ನಾವು ಅಂದ್ಕೊಂಡಿದ್ದ ಥರದ್ದು ಸಿಗಲಿಲ್ಲ. ಫುಲ್ ಹೇಳ್ಬೇಕಂದ್ರೆ ಫುಲ್ ಬ್ಯಾಡ್ ಡೇ. ಐ ಹೋಪ್ ನಾನು ಮ್ಯಾನಿಫೆಸ್ಟ್ ಮಾಡಿರೋ ಥರನೇ ಸಿಗ್ಬೋದೇನೋ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್, ಮೂರನೇ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಫೇರ್ವೆಲ್ ಮುಂದಕ್ಕೆ ಹಾಕಿದ್ದಾರೆ. ವೆರಿ ಬ್ಯಾಡ್. ನಮ್ಮ ಬಾಸ್ ಲೇಡಿ ಏನು ಮಾಡಿದ್ರು ಗೊತ್ತಾ ಗಾಯ್ಸ್, ಇವಾಗ ಕಕ್ಕ ಮಾಡಿಬಿಟ್ಟು ಯಾವಾಗಲೂ ಉದುರಿಸ್ಬಿಟ್ಟವ್ರೆ ನೋಡಿ. ಇಲ್ಲೂ ಆಗೈತಿ, ಹಿಂಗೆ ಆಗಿತ್ತು ಬ್ರಷೀಟ್. ಓಹೋ ಈ ಥರ ಬ್ರಷೀಟ್ ಮೇಲೆ ಆಗಿತ್ತು. ನಾನು ಸರಿ ಅಂದ್ಬಿಟ್ಟು ಕೈಯಲ್ಲಿ ಮುಟ್ಟೆ ಸರಿ ಬಿಡಿ ಅಂತ ಹೇಳಿದ್ರೆ ಈ ಥರ ಆಗೈತೆ. ಯಪ್ಪ ಮೇಡಮ್, ಫ್ರೆಂಡ್ಸ್ ಅನ್ಬೇಕಾ ಗೈಸ್? ಇವಾಗ ಒಂದು ಹೇಳ್ಕೊಡ್ತಾರೆ, ಗಾಯ್ಸ್ ಅನ್ಬಾರ್ದಂತೆ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅಂತೀನಿ. ಗಾಯ್ಸ್ ಅಂದರೆ ನಿಮ್ಮ ಪ್ರಕಾರ ಗಾಯ್ಸು. ವೀಡಿಯೋ ಆನ್ ಮಾಡಿದಾಗ ಮಾತಾಡಬೇಕು, ಆವಾಗ ತಾನೇ ನನಗೆ ಕಂಟೆಂಟ್ ಸಿಗೋದು. ವೀಡಿಯೋ ಆನ್ ಮಾಡಿದಾಗ ಮಾತಾಡಲ್ಲ ನಾನು. ಎಷ್ಟು ಅಂತ ನನ್ನ ಮುಖನೇ ತೋರಿಸ್ಲಿ ಜನಕ್ಕೆ, ನನ್ನ ಮುಖನೂ ನೋಡಿ ಬೋರ್ ಆಗಿಬಿಟ್ಟಿರುತ್ತೆ ಅಲ್ಲ ಗೈಸ್. ಸಾರಿ ಫ್ರೆಂಡ್ಸ್ ಗೈಸ್, ಸಾರಿ ಫ್ರೆಂಡ್ಸ್. ಇವಾಗ ಹೇಳ್ಕೊಟ್ಟವ್ರೆ ಫ್ರೆಂಡ್ಸ್ ಅಂತೀನಿ ಮೇಲೆ. ಮತ್ತು ನಂದು ಕ್ಯಾಮ್ರಾ ಬೇರೆ ಕ್ಲಾರಿಟಿ ಇಲ್ಲ. ಯಾರಾದರೂ ಸ್ವಲ್ಪ ಸ್ಪಾನ್ಸರ್ ಮಾಡಿದ್ರೆ ಒಂದು ಐಫೋನ್ ತಗೋಬೋದೇನೋ ಅಲ್ವಾ ಫ್ರೆಂಡ್ಸ್? ಜಸ್ಟ್ 40,000 ಕೊಡಿಸ್ತೀನಿ, ಕೊಡು 40,000 ಸಾಕು. 17 ಆದರೆ 80 ಅಲ್ವಾ? ನೋಡಿ ಹತ್ರದಲ್ಲೇ ಒಂದೆರಡು ಈವೆಂಟ್ಸ್ ಬರ್ತಿದೆ. ಯಾರಾದರೂ ಸ್ಪಾನ್ಸರ್ ಮಾಡಿಸಿದ್ರೆ ಇವತ್ತಿನ ಪ್ಲ್ಯಾನ್ ಏನೇನಪ್ಪ ಅಂದರೆ ಆ್ಯಕ್ಚುಲಿ ಇವತ್ತೇನು ಪ್ಲ್ಯಾನ್ ಮಾಡಿಲ್ಲ. ಫಸ್ಟ್ ಇರೋದೇ ತಲೆಯಲ್ಲಿ ಇವತ್ತು ಹೆಂಗಾದರೂ ಮಾಡಿ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿಬಿಡ್ಬೇಕು. ಯಾಕೆಂದರೆ ಮೆಸೇಜ್ ಹಾಕಿ ಇಕ್ತಿದ್ದಾರೆ. ಆ್ಯಂಡ್ ನಮಗೆ ಫ್ರೈಡೇ ಫೇರ್ವೆಲ್ ಇದೆ. ಯಾ ಗಾಯ್ಸ್, ಫೈನಲಿ ವಿ ಆರ್ ಹ್ಯಾವಿಂಗ್ ಅ ಫೈನಲಿ ಫೇರ್ವೆಲ್. ಯಾ ಕಾಲೇಜ್ ಮುಗೀತು ಅಂತ ಎಷ್ಟೊಂದು ಸತಿ ಹೇಳಿದ್ದೀನಿ. ಈವನ್ ವರ್ಕಿಂಗ್ ಡೇ ಕೂಡ ಮುಗ್ದೋದ್ರು, ಆದರೂ ಫೇರ್ವೆಲ್ ಮಾಡಿರಲಿಲ್ಲ. ಫೇರ್ವೆಲ್ ಮಾಡ್ತಿದ್ದಾರೆ. ಐ ವಿಶ್ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇನ್ನು ಚಿನ್ನಮ್ಮ ಏನು ಮಾಡ್ತಿದ್ದಾಳೆ ಅಂತ ಕೇಳೋರಿಗೆ, ಚಿನ್ನಮ್ಮ ಎದ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ನಾನು ತಿಂಡಿ ತಿಂತಾ ಇದ್ದೀನಿ. ಪಾಪು ಅಮ್ಮ ಅಂತಿದ್ದಾಳೆ. ಫಸ್ಟ್ ಟೈಮ್ ಅಮ್ಮ ಅಂತ ಇದ್ದಾಳೆ.
ಸೊ ಅದಕ್ಕೆ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಗಾಯ್ಸ್ ಏನಪ್ಪ ಅಂದರೆ ಇವತ್ತು ವ್ಲಾಗೇ ಮಾಡ್ಕೊಂಡಿಲ್ಲ. ನನ್ನ ನೋಡ್ಬೋದು, ನನಗಂತೂ ವ್ಲಾಗ್ ಮಾಡೋ ಅಷ್ಟು ಮೂಡು ಇಲ್ಲ, ಪೇಷನ್ಸು ಇಲ್ಲ, ಹಂಗಾಗ್ಬಿಟ್ಟಿದೆ ಇವತ್ತು. ಯಾಕೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಇಲ್ಲ. ಆಲ್ಮೋಸ್ಟ್ ಒಂದು 3 ದಿನ ಆಯಿತು. 1000 ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೇನೋ ನಿದ್ದೆನೇ ಇಲ್ಲ, ಹಂಗೇನಿಲ್ಲ. ಬಟ್ ಸ್ಟಿಲ್ ಏನು ಕಂಟೆಂಟ್ ಮಾಡಬೇಕು, ಏನು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡು ನಿದ್ದೆನೇ ಬರ್ತಾಯಿಲ್ಲ. ಸೊ ಅದರಿಂದ ನನ್ನ ಹೆಲ್ತ್ ಫುಲ್ಲು ಕಂಪ್ಲೀಟಾಗಿ ಲೋ ಆಗಿಬಿಟ್ಟಿದೆ. ಫುಲ್ ಸುಸ್ತು, ನಿದ್ದೆ ಇಲ್ಲ. ಒಂದು ಬ್ಯಾಡ್ ನ್ಯೂಸ್ ಬಗ್ಗೆ ಹೇಳಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದಿದೆ ಅಂತ. ಅಫ್ಕೋರ್ಸ್ ನನಗೆ ತುಂಬ ಬೇಜಾರಾಗ್ತಿದೆ. ಒಂದಲ್ಲ ಎರಡೆರಡು ಬಂದುಬಿಟ್ಟಿದೆ. ನನಗೇನು ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ, ಸರಿಯಾಗಿ ತಿಳಿದನೂ ಇಲ್ಲ. ಯೂಟ್ಯೂಬಲ್ಲಿ ಎಷ್ಟು ಸರ್ಚ್ ಮಾಡಿದ್ರು ಒಂದೊಂದು ರಿಲೇಟೆಡ್ ವಿಡಿಯೋ ಇದೆ, ಬಟ್ ಅದನ್ನು ಹೇಗೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದೊಂದ್ಸತಿ ಅನ್ಸ್ಬಿಡೋದೆ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಎಲ್ಲರಿಗೂ ಮೋಟಿವೇಟ್ ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡ್ತೀನಿ, ಬಟ್ ನನಗೆ ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ. ಐ ಹೋಪ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ. ನಂಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಹೇಳೋದಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.